ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLC ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದ 6ನೆಯ ಪಾಠ ಜೀವಕ್ರಿಯೆಗಳು ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ಇದೇ ಪಾಠದ ಪಠ್ಯಾಂಶದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹಿತ ಹಾಕಿದ್ದೀವಿ. ಈ ಮೊದಲಿನ ಪಾಠಗಳ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅಷ್ಟೇ ಅಲ್ಲದೆ SSLC ಅವರಿಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ನಾವು ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ನಿಮ್ಮ FA SA ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನ ಸಹಿತನೂ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಎಲ್ಲದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ತಾವು ಒಂದ್ಸರಿ ಹೋಗಿ ಚೆಕ್ ಮಾಡಿ, ನೋಡಿ, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಜೀವಕ್ರಿಯೆಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ ಪ್ರಶ್ನೆ 1. ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ: ಎ ಪೋಷಣೆ, ಬಿ ಉಸಿರಾಟ, ಸಿ ವಿಸರ್ಜನೆ, ಡಿ ಸಾಗಾಣಿಕೆ. ಸರಿಯಾದ ಉತ್ತರ ಸಿ ವಿಸರ್ಜನೆ. ಪ್ರಶ್ನೆ 2. ಸಸ್ಯಗಳಲ್ಲಿ xylem ನ ಹೊಣೆಗಾರಿಕೆ: ಎ ನೀರಿನ ಸಾಗಾಣಿಕೆ, ಬಿ ಆಹಾರದ ಸಾಗಾಣಿಕೆ, ಸಿ ಅಮೈನೋ ಆಮ್ಲಗಳ ಸಾಗಾಣಿಕೆ, ಡಿ ಆಕ್ಸಿಜನ್ ಸಾಗಾಣಿಕೆ. ಸರಿಯಾದ ಉತ್ತರ xylemಗಳು ನೀರನ್ನು ಸಾಗಿಸ್ತವೆ. ಸೊ ಎ ನೀರಿನ ಸಾಗಾಣಿಕೆ. ಪ್ರಶ್ನೆ 3. ಸ್ವಪೋಷಕ ಪೋಷಣ ವಿಧಾನದ ಅವಶ್ಯಕತೆಗಳೆಂದರೆ: ಎ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಬಿ ಕ್ಲೋರೋಫಿಲ್, ಸಿ ಸೌರ ಬೆಳಕು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಡಿ ಈ ಮೇಲಿನ ಎಲ್ಲವೂ. 4ನೇ ಪ್ರಶ್ನೆ. ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯು ಬಿಡುಗಡೆಯಾಗುವ ಸ್ಥಳ: ಎ ಕೋಶದ್ರವ್ಯ, ಬಿ ಮೈಟ್ರೋಕಾಂಡ್ರಿಯಾ, ಸಿ ಕ್ಲೋರೋಪ್ಲಾಸ್ಟ್, ಡಿ ನ್ಯೂಕ್ಲಿಯಸ್. ಸರಿಯಾದ ಉತ್ತರ ಆಯ್ಕೆ ಬಿ ಮೈಟ್ರೋಕಾಂಡ್ರಿಯಾ. 5ನೇ ಪ್ರಶ್ನೆ. ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ? ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು? ಉತ್ತರ: ಕೊಬ್ಬಿನ ಜೀರ್ಣಕ್ರಿಯೆಯು ಸಣ್ಣ ಕರುಳಿನಲ್ಲಿ ನಡೀತದ. ಸೊ ಈ ಪ್ರಕ್ರಿಯೆ ಹೇಗೆ ನಡೀತದೆ ಅಂತಂದರೆ, ಸಣ್ಣ ಕರುಳಿನ ಕೊಬ್ಬು ಜೀರ್ಣಿಸುವ ಕಿಣ್ವಗಳಲ್ಲಿ ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿ ವಾಸ್ತವವಾಗಿ ಕಂಡುಬರುತ್ತದೆ. ದೊಡ್ಡ ದುಂಡು ಕಣಗಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಜಠರದಿಂದ ಬರುವ ಆಹಾರವು ಆತ್ಮೀಯವಾಗಿದ್ದು, ಮೇದೋಜೀರಕ ಕಿಣ್ವಗಳ ಪ್ರತಿವರ್ತನೆಗಾಗಿ ಅದನ್ನು ಕ್ಷಾರೀಯಗೊಳಿಸುವ ಅಗತ್ಯವಿದೆ. ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬಿನ ಮೇಲೆ ಪ್ರತಿವರ್ತಿಸುತ್ತದೆ. ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ಗುಳಿಗೆಗಳ ರೂಪದಲ್ಲಿದ್ದು, ಪಿತ್ತರಸವು ಲವಣಗಳ ಕೊಬ್ಬನ್ನು ಚಿಕ್ಕ ಚಿಕ್ಕ ಗುಳಿಗೆಗಳಾಗಿ ವಿಭಜಿಸುವುದರ ಮೂಲಕ ಕೊಬ್ಬನ್ನು ಜೀರ್ಣಕ್ರಿಯೆಗೆ ಒಳಪಡಿಸುತ್ತದೆ. ಪ್ರಶ್ನೆ 6. ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು? ಉತ್ತರ: ಲಾಲಾರಸ ಗ್ರಂಥಿಯಿಂದ ಲಾಲಾರಸ ಎಂಬ ದ್ರವ ಉತ್ಪತ್ತಿಯಾಗುತ್ತದೆ. ನಾವು ಸೇವಿಸುವ ಆಹಾರದ ಇನ್ನೊಂದು ಅಂಶವೆಂದರೆ ಅದರ ಸಂಕೀರ್ಣತೆ. ಒಂದು ವೇಳೆ ಇದು ಜೀರ್ಣನಾಳದಿಂದ ಹೀರಲ್ಪಡಬೇಕಾದರೆ ಅದನ್ನು ಸಣ್ಣ ಸಣ್ಣ ಅಣುಗಳಾಗಿ ವಿಭಜಿಸಬೇಕಾಗುತ್ತದೆ. ಇದನ್ನು ಜೈವಿಕ ಕಣಗಳ ಸಹಾಯದಿಂದ ಮಾಡಲಾಗುತ್ತದೆ. ಲಾಲಾರಸವು ಲಾಲಾರಸದ ಅಮೈಲೇಸ್ ಎಂಬ ಕಿಣ್ವದಿಂದ ಹೊಂದಿದ್ದು, ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಆಹಾರವು ಲಾಲಾರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ಸ್ನಾಯುವಿನಿಂದ ನಾಲಿಗೆಯ ಸಹಾಯದಿಂದ ಜಗಿಯುವಾಗ ಬಾಯಿಯ ತುಂಬ ಚಲಿಸುತ್ತದೆ. ಆಹಾರವನ್ನು ಜಗಿದು ಬೆಚ್ಚಗೆ ಮಾಡಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ. ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು ಮತ್ತು ಅದರ ಉಪಉತ್ಪನ್ನಗಳು ಯಾವುವು? ಉತ್ತರ: ಸ್ವಪೋಷಕ ಪೋಷಣೆಯನ್ನು ಹೊಂದಿರುವ ಹಸಿರು ಸಸ್ಯಗಳು ತಮ್ಮಲ್ಲಿರುವ ಪತ್ರಹರಿತು, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಸೂರ್ಯನ ಬೆಳಕಿನಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತದೆ. ಇದನ್ನೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸೊ ಇದರ ಸೂತ್ರ ಇದೆ: 6CO2 + 6H2O. ಸೊ ಇದೇನಾಗ್ತದಪ್ಪ ಅಂದರೆ C6H12O6 + 6O2. 6H2 ಅನ್ನೋದು ಉಪ ಅಂದಿದ್ದಾರೆ, C6H12O ಅನ್ನೋದು ಗ್ಲೂಕೋಸ್. ಸೊ ಈ ಕ್ರಿಯೆಯ ಉಪ ಉತ್ಪನ್ನ ಆಮ್ಲಜನಕ ಅಂತಲೂ ಕೂಡ ನೀವು ಬರಿಬೇಕು. ಮುಂದಿನ ಪ್ರಶ್ನೆ 8. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳೇನು? ಅವಾಯುವಿಕ ಉಸಿರಾಟ ನಡೆಸುವ ಕೆಲವು ಜೀವಿಗಳನ್ನು ಹೆಸರಿಸಿ. ಮೊದಲನೇದಾಗಿ ನೋಡೋಣ, ಏರೋಬಿಕ್ ಉಸಿರಾಟ. ಇದನ್ನೇ ವಾಯುವಿಕ ಉಸಿರಾಟ ಅಂತ ಕರೀತಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೋಡಬೇಕಾದ್ರೆ ಫಸ್ಟ್ ಏನು ಬರಿಬೇಕು? ಏರೋಬಿಕ್ ಉಸಿರಾಟವು ಮುಕ್ತ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೀತದ. ಎರಡನೇದು, ಏರೋಬಿಕ್ ಉಸಿರಾಟದಲ್ಲಿ ಗ್ಲುಕೋಸಿನ ಸಂಪೂರ್ಣ ಆಕ್ಸಿಡೀಕರಣ ನಡೀತದ. ಮೂರನೇದು, ಈ ಉಸಿರಾಟವು ಸೈಟೋಪ್ಲಾಸಮ್ ಮತ್ತು ಮೈಟ್ರೋಕಾಂಡ್ರಿಯಾದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಎಸ್ ನಡೀತದ. ನಾಲ್ಕನೇದು, ಈ ಉಸಿರಾಟದಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿ ಉತ್ಪತ್ತಿಯಾಗುತ್ತದೆ. ಐದನೇದು,
ಅತ್ಯಧಿಕ ಶಕ್ತಿ ಉತ್ಪತ್ತಿಯಾಗುತ್ತದೆ. ಇಷ್ಟು 5 ಅಂಶಗಳು ವಾಯುವಿಕ ಉಸಿರಾಟದಲ್ಲಿ ಬರೀರಿ. ಅದರ ಮುಂದ್ಗಡೆ ಈ 5 ಏನು ಮಾಡಬೇಕು, ಅಂಶಗಳನ್ನು ಬರಿಬೇಕು. ಈ ಥರ ಕಾಲಮ್ ಹಾಕಿ ತಾವು ಏನು ಮಾಡ್ಕೊಡ್ರಿಪ್ಪ ಅಂತಂದ್ರೆ, ಸೊ ಒಂದು ಕಡೆ ವಾಯುವಿಕ, ಇನ್ನೊಂದು ಕಡೆ ಅವಾಯುವಿಕ ಅಂತ ಬರೆದು ಬರಿಬೇಕು. ಅವಾಯುವಿಕ ಉಸಿರಾಟವನ್ನು ಆಮ್ಲಜನಕ ರಹಿತ ಉಸಿರಾಟ ಅಂತ ಕರೀತಾರೆ. ಫಸ್ಟ್ ಪಾಯಿಂಟ್, ಇದು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೀತದೆ. ಎರಡನೇದು, ಇದರಲ್ಲಿ ಅನಿಲ ವಿನಿಮಯ ನಡೆಯೋದಿಲ್ಲ. ಮೂರನೇದು, ಈ ರೀತಿಯ ಉಸಿರಾಟ ಸೈಟೋಪ್ಲಾಸಮ್ನಲ್ಲಿ ಮಾತ್ರ ನಡೆಯುತ್ತದೆ. 4, ಇದು ಅಲೋಹಾಲನ್ನು ಉತ್ಪತ್ತಿ ಮಾಡ್ತದೆ. 5, ಉತ್ಪತ್ತಿಯಾಗುವ ಶಕ್ತಿ ಕಡಿಮೆ, ಹುದುಗುವಿಕೆ ಇತ್ಯಾದಿ ಅನ್ನೋದನ್ನು ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಎಲ್ಲ ಪ್ರಾಣಿಗಳು, ಸಸ್ಯಗಳು ಈ ರೀತಿಯ ಉಸಿರಾಟವನ್ನು ನಡೆಸ್ತದೆ. ಅಯೋಕ ಉಸಿರಾಟವು ನಡೆಸುವ ಕೆಲವು ಜೀವಿಗಳು ಈಸ್ಟ್, ಬ್ಯಾಕ್ಟೀರಿಯಾ, ಕೆಲವು ಸೂಕ್ಷ್ಮ ಜೀವಿಗಳು ಮತ್ತು ನೀರಿನಲ್ಲಿ ವಾಸಿಸುವ ಸಸ್ಯಗಳ ಬೇರುಗಳು ಈ ರೀತಿಯ ಅವಾಯುವಿಕ ಉಸಿರಾಟವನ್ನು ಏನು ಮಾಡ್ತಾವಪ್ಪ ಅಂದ್ರೆ ನಡೆಸ್ತಾವ. ಅಂದರೆ ವಾಯುವಿಕ ಉಸಿರಾಟ ಎಲ್ಲ ಪ್ರಾಣಿ ಮತ್ತು ಸಸ್ಯಗಳಲ್ಲಿ ನಡೀತದೆ. ಬಟ್ ಅವಾಯುವಿಕ ಉಸಿರಾಟ ಈಸ್ಟ್, ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳಲ್ಲಿ ನಡೀತದೆ ಅನ್ನೋದನ್ನು ಅಲ್ಲಿ ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. 9ನೇ ಪ್ರಶ್ನೆ ಹೋಗುವ. ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಗಾಳಿಗೂಡುಗಳು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿವೆ? ಉತ್ತರ, ಗಾಳಿಗೂಡುಗಳು ಎಂದರೆ ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ಬಲೂನಿನಂತಾಗಿರುವ ರಚನೆಗಳು. ಗಾಳಿಗೂಡು ಅನಿಲ ವಿನಿಮಯಕ್ಕೆ ಹೆಚ್ಚಿನ ಮೇಲ್ಮೈಯನ್ನು ಒದಗಿಸುತ್ತದೆ. ಗಾಳಿಗೂಡುಗಳು ಗೋಡೆಗಳ ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿದೆ. ಉಸಿರಾಡುವಾಗ ನಾವು ಪಕ್ಕೆಲುಬುಗಳನ್ನು ಮೇಲಕ್ಕೆತ್ತಿ ಒಫೆಯನ್ನು ಚಪ್ಪಟೆಗೊಳಿಸೋದರಿಂದ ಎದೆಗೂಡು ದೊಡ್ಡದಾಗಿ ಹೆಚ್ಚಿನ ಗಾಳಿ ಶ್ವಾಸಕೋಶದಿಂದ ಹೀರಲ್ಪಡ್ತದೆ. ಈ ರೀತಿ ಉಸಿರಾಟದಲ್ಲಿ ಅನಿಲಗಳ ವಿನಿಮಯ ಗರಿಷ್ಠಗೊಳಿಸಲು ಗಾಳಿಗೂಡುಗಳು ರಚಿತವಾಗಿವೆ. 2 ಶ್ವಾಸಕೋಶಗಳಿಂದ ಸುಮಾರು 700 ಮಿಲಿಯನ್ ಗಾಳಿಗೂಡುಗಳು 80 ಚದರ ಮಿಲಿಮೀಟರ್ನಷ್ಟು ಮೇಲ್ಮೈ ಹೊಂದಿ ಅನಿಲ ವಿನಿಮಯವನ್ನು ಸಮರ್ಥವಾಗಿ ನಡೆಸ್ತದೆ ಅಂತ ಬರಿಬೇಕು. 10ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳು ಏನು? ಉತ್ತರ, ಹಿಮೋಗ್ಲೋಬಿನ್ ಎಂಬ ವರ್ಣದ್ರವ್ಯವು ಮುಖ್ಯವಾಗಿ ಆಮ್ಲಜನಕವನ್ನು ಹೀರಿಕೊಳ್ಳುತ್ತದೆ. ಇದರ ಅಂಶವು ರಕ್ತದಲ್ಲಿ ಕಡಿಮೆಯಾದರೆ ಆಮ್ಲಜನಕದ ಹೀರುವಿಕೆ ಕಡಿಮೆಯಾಗ್ತದೆ ಮತ್ತು ಕೊರತೆ ಉಂಟಾಗ್ತದೆ. ಶಕ್ತಿ ಬಿಡುಗಡೆಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ದೊರೆಯುವುದಿಲ್ಲವಾದ್ದರಿಂದ ಶಕ್ತಿಹೀನತೆ ಅಥವಾ ಬಲಹೀನತೆ, ಇದನ್ನೇ ಅನಿಮಿಯಾ ಅಂತ ಕರೀತಾರೆ, ಇದು ಉಂಟಾಗ್ತದೆ. ಮುಂದಿನ ಪ್ರಶ್ನೆ 11, ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿ. ಇದು ಏಕೆ ಅಗತ್ಯವಾಗಿದೆ? ಸೊ ಫಸ್ಟ್, ಇಮ್ಮಡಿ ಪರಿಚಲನೆ ಅಂತಂದರೆ ಅಲ್ಲಿ ಮನುಷ್ಯನ ಮಾನವದ ಹೃದಯದ ಛೇದ ನೋಟದ ಚಿತ್ರ ಬರ್ತದೆ. ಸೊ ಈ ಛೇದ ನೋಟದ ಚಿತ್ರವನ್ನು ತಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಅಂದವಾಗಿ ಅದನ್ನು ಬಿಡಿಸಿ ಭಾಗಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ಆಮೇಲೆ ಅದರ ವಿವರಣೆಯನ್ನು ನೋಡುವ. ಎಸ್, ಮನುಷ್ಯರಲ್ಲಿ ರಕ್ತವು ಒಂದು ಬಾರಿ ಪರಿಚಲಿಸಲು 2 ಸಾರಿ ಹೃದಯದಲ್ಲಿ ಹಾದು ಹೋಗಬೇಕಾಗುತ್ತದೆ. ಇದನ್ನೇ ಇಮ್ಮಡಿ ಪರಿಚಲನೆ ಎನ್ನುವರು. ಇಮ್ಮಡಿ ಪರಿಚಲನೆಯಲ್ಲಿ ಪಲ್ಮನರಿ ಮತ್ತು ಸಿಸ್ಟಮಿಟಿಕ್ ಎಂಬ 2 ರೀತಿಯ ಸಾಗಾಣಿಕಾ ವ್ಯೂಹವಿದೆ. ಪಲ್ಮನರಿ ಸಾಗಾಣಿಕೆಯಲ್ಲಿ ರಕ್ತ ಹೃದಯ ಮತ್ತು ಶ್ವಾಸಕೋಶಗಳ ನಡುವೆ ನಡೀತದ. ಸಿಸ್ಟಮಿಕ್ ಸಾಗಾಣಿಕೆಯಲ್ಲಿ ರಕ್ತವು ಹೃದಯ ಮತ್ತು ದೇಹದ ಇತರ ಭಾಗಗಳ ನಡುವೆ ನಡೀತದ. ಮಾನವನ ಹೃದಯವು 4 ಕೋಣೆಗಳಿಂದ ಆಗಿದೆ. ಅವು ಬಲ ಮತ್ತು ಎಡ ಹೃತ್ಕರ್ಣ ಹಾಗೂ ಬಲ ಮತ್ತು ಎಡ ಹೃತ್ಕುಕ್ಷಿಗಳು. ಹೃದಯವು ಉಚ್ಚ ಮತ್ತು ನೀಚ ಅಪಧಮನಿ ಮತ್ತು ಅಭಿಧಮನಿಗಳನ್ನು ಹೊಂದಿದೆ. ಇವು ದೇಹದ ಎಲ್ಲ ಭಾಗಗಳಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ತಂದು ಅಲ್ಲಿಂದ ಶುದ್ಧವಾದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡ್ತವೆ. ಮನುಷ್ಯನ ಹೃದಯದಲ್ಲಿ 4 ಕೋಣೆಗಳಿರುವುದರಿಂದ ಶುದ್ಧ ಮತ್ತು ಅಶುದ್ಧ ರಕ್ತಗಳು ಮಿಶ್ರವಾಗುವುದಿಲ್ಲ. ಈ ರೀತಿ ಇಮ್ಮಡಿ ಪರಿಚಲನೆಯಿಂದ ಮನುಷ್ಯನ ಪರಿಚಲನಾ ವ್ಯೂಹ ಹೆಚ್ಚು ಸಮರ್ಥವಾಗಿದೆ ಎಂದು ತಿಳಿಯುತ್ತದೆ ಮತ್ತು ಇದು ದೇಹದ ಶಾಖವನ್ನು ನಿಯಂತ್ರಿಸಲು ಅತಿ ಅಗತ್ಯವಾಗಿದೆ. 12ನೇ ಪ್ರಶ್ನೆಗೆ ಹೋಗೋಣ. ಝೈಲಮ್ ಮತ್ತು ಫ್ಲೋಯಂಗಳಲ್ಲಿನ ವಸ್ತುಗಳ ಸಾಗಾಣಿಕೆ ನಡುವಿನ ವ್ಯತ್ಯಾಸಗಳು ಯಾವುವು? ಫಸ್ಟ್, ಝೈಲಮ್ದಲ್ಲಿ ಏನೆಲ್ಲ ಬರಿಬೇಕಂದ್ರೆ, ಝೈಲಮ್ ಅಂಗಾಂಶ ನೀರು ಮತ್ತು ಲವಣಾಂಶಗಳನ್ನು ಸಾಗಿಸುತ್ತದೆ. 2ನೇ ಪಾಯಿಂಟು, ನೀರು ಸಸ್ಯಗಳ ಬೇರಿನಿಂದ ಹೀರಲ್ಪಟ್ಟು ಮೇಲ್ಮುಖವಾಗಿ ಸಸ್ಯದ ಭಾಗಗಳಿಗೆ ಸಾಗಿಸ್ತದೆ. ಸೊ 3ನೇದು, ಇಲ್ಲಿ ನೀರಿನ ಸಾಗಾಣಿಕೆ ಸರಳ, ಭೌತಿಕ ಶಕ್ತಿಯಿಂದ ಬಾಷ್ಪ ವಿಸರ್ಜನೆ ಇಳಿತದಿಂದ ಆಗುತ್ತದೆ ಅಂತ ಝೈಲಮಲ್ಲಿ 3 ಪಾಯಿಂಟು ಬರಿಬೇಕು. ಇನ್ನು ಫ್ಲೋಯಮಲ್ಲಿ ಏನು ಬರಿಬೇಕಂದ್ರೆ, ಫ್ಲೋಯಮ್ ಅಂಗಾಂಶ ಆಹಾರವನ್ನು ಸಾಗಿಸ್ತದೆ. 2, ಆಹಾರವು 2 ಮುಖಗಳಲ್ಲಿ ಎಂದರೆ ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ಸಾಗ್ತದೆ. 3ನೇದು, ಇಲ್ಲಿ ಆಹಾರ ಸಾಗಿಸಲು ಶಕ್ತಿಯು ATP ರೂಪದಲ್ಲಿ ಸಾಗಿಸುತ್ತದೆ ಅನ್ನೋದನ್ನು ತಾವೇನು ಮಾಡಬೇಕಾಗಿತ್ತು, ಕೋಷ್ಟಕದ ರೂಪದಲ್ಲಿ ಬರಿಬೇಕು. 13ನೇ ಪ್ರಶ್ನೆ ಹಾಗೂ ಇದು ಕೊನೆಯ ಪ್ರಶ್ನೆ. ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳ ಹೋಲಿಕೆಯನ್ನು ಮಾಡಿ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ
ಗಾಳಿಗೂಡುಗಳ ರಚನೆಗಳನ್ನು ನೋಡುವ. ಸೊ ಇಲ್ಲಿ ಗಾಳಿಗೂಡು ಶ್ವಾಸಕೋಶದಲ್ಲಿರುವ ಬಲೂನು ರೀತಿಯ ರಚನೆಗಳು ಆಗಿವೆ. ಗಾಳಿಗೂಡುಗಳ ಗೋಡೆಗಳು ಒಂದು ಜೀವಕೋಶದಷ್ಟು ದಪ್ಪವಿದ್ದು ಅಸಂಖ್ಯಾತ ರಕ್ತರೋಮಗಳಿಂದ ಕೂಡಿದೆ. ಕಾರ್ಯದಲ್ಲಿ ಬರೀಬೇಕು. ಇಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ವಿನಿಮಯ ರಕ್ತರೋಮಗಳ ಮೂಲಕ ನಡೀತದ. ಈ ರಕ್ತರೋಮಗಳು ಗಾಳಿಗೂಡಿನ ಸುತ್ತಲೂ ಇರ್ತವೆ. ಎರಡನೇದು, ಗಾಳಿಗೂಡುಗಳು ಅನಿಲಗಳ ವಿನಿಮಯ ಕೇಂದ್ರದ ಸ್ಥಳವಾಗಿದೆ. ಇನ್ನು ನೆಫ್ರಾನ್ನ ರಚನೆ ನೋಡೋಣ. ನೆಫ್ರಾನ್ಗಳು ಕೊಳವೆಯಾಕಾರದ ರಚನೆಗಳು ಮೂತ್ರಪಿಂಡಗಳ ಒಳಭಾಗದಲ್ಲಿ ಇರ್ತವೆ. ಈ ನೆಫ್ರಾನ್ಗಳನ್ನು ಬಹುಮಂದನ ಕೋಶ, ಗ್ಲಾಮರುಲಾಸ್ ಮತ್ತು ಉದ್ದವಾದ ರೀನಲ್ ನಾಳಗಳನ್ನು ಹೊಂದಿರ್ತವೆ. ಆಮೇಲೆ ಇದರ ಒಂದು ಕಾರ್ಯಗಳನ್ನು ನೋಡೋದಾದರೆ, ರೀನಲ್ ಆರ್ಟರಿ ಮೂಲಕ ರಕ್ತವು ಮೂತ್ರಪಿಂಡವನ್ನು ಪ್ರವೇಶಿಸುತ್ತದೆ. ರಕ್ತವು ಪ್ರವೇಶಿಸಿ ಅದರಲ್ಲಿರುವ ಸಾರಜನಕಯುಕ್ತ ತ್ಯಾಜ್ಯ ವಸ್ತುವಾದ ಮೂತ್ರವನ್ನು ಮೂತ್ರನಾಳದಲ್ಲಿ ಸಂಗ್ರಹಿಸ್ತದೆ. ಈ ನೆಫ್ರಾನ್ಗಳು ಮೂಲಭೂತವಾಗಿ ಶೋಧಕದ ಅಂಗ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಸೊ ಇಷ್ಟು ಸ್ನೇಹಿತರೆ, ನಾನು ಏನು ಮಾಡಿದ್ದೀನಿ ಅಂತಂದರೆ ಜೀವಕ್ರಿಯೆಗಳು ಪಾಠದಲ್ಲಿ ನಿಮಗೆ ಅಭ್ಯಾಸದ ಪ್ರಶ್ನೆಗಳಲ್ಲಿರ್ತಕ್ಕಂಥ ಎಲ್ಲ ಒಂದು 13 ಪ್ರಶ್ನೆಗಳನ್ನು ವಿವರವಾಗಿ ಸ್ಪಷ್ಟವಾಗಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ತುಂಬ ಒಂದು ಸರಳವಾಗಿದ್ದಾವೆ. ತಾವೆಲ್ಲರೂ ಕೂಡ ವಿಡಿಯೋನ ಪದೇ ಪದೇ ನೋಡಿದರೆ ಖಂಡಿತವಾಗಿ ತಮಗೆ ಏನಾಗ್ತದಪ್ಪ ಅಂದರೆ ವಿಷಯಾಂಶ ಮನದಟ್ಟು ಆಗ್ತದೆ. ನಿಮ್ಮ ಪರೀಕ್ಷೆಯಲ್ಲಿ ಸಹಿತ ತಾವುಗಳು ಹೆಚ್ಚು ಮ್ಯಾಕ್ಸಿಮಮ್ ಆಗಿ ಸ್ಕೋರ್ಗಳನ್ನು ಪಡಿಬೋದು. ಬೇರೆ ವಿಷಯಗಳ ಸಹಿತ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮತ್ತೆ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ.